ಡಾಕ್ಟರ್ ಚೇತನ ರಾಧಾಕೃಷ್ಣ ಅತ್ಯಂತ ಕ್ವಯಟ್ ಆ್ಯಂಡ್ ಅನ್ಅಸ್ಯೂಮಿಂಗ್ ಆರ್ಟಿಸ್ಟ್. ತಮ್ಮ ಪಾಡಿಗೆ ತಾವು ಮಂಡ್ಯ ಮತ್ತು ಮೈಸೂರು ಕ್ಷೇತ್ರಗಳಲ್ಲಿ ಕಲಾ ಸೇವೆಯನ್ನು ಮಾಡ್ಕೊಂಬರ್ತಾ ಇಂಥವ್ರವರು. ನೂರಾರು ಜನ ಶಿಷ್ಯರನ್ನು ಈಗಾಗಲೇ ತಯಾರು ಮಾಡಿ ಆ ತಯಾರು ಮಾಡುವಂತಹ ಕಾರ್ಯವನ್ನು ಇನ್ನೂ ಮುಂದುವರಿಸ್ಕೊಂಡ್ಬರ್ತಾ ಇದ್ದಾರೆ. ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರಿಗೆ ಅವರ ಪತಿ ರಾಧಾಕೃಷ್ಣ ಸಹ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತು ಆಕೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅದರ ಜವಾಬ್ದಾರಿಗಳನ್ನು ವಹಿಸಿಕೊಂಡು ನಿರ್ವಹಣೆ ಮಾಡ್ತಾ ಇರೋದು ಬಹಳ ಸಂತೋಷವಾದಂಥ ವಿಷಯ. ಆ ಇಬ್ಬರು ದಂಪತಿಗಳು ಇಲ್ಲಿರೋದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ನಾನು ವಿಶೇಷವಾಗಿ ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರ ಪ್ರಸ್ತಾಪವನ್ನು ಯಾಕೆ ಮಾಡಿದೆ ಅಂದರೆ, ಚೇತನ ರಾಧಾಕೃಷ್ಣ ಅವರ ಶಿಷ್ಯೆ ಇಂದಿನ ಗುರು ಡಾಕ್ಟರ್ ಮಾನಸ ಅವರು ಅತ್ಯಂತ ಪ್ರತಿಭಾನ್ವಿತ ಕಲಾವಿದೆ. ಚೇತನ ರಾಧಾಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಪಳಗಿ ಈಗಾಗಲೇ ಈ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸ್ತಾ ಇರತಕ್ಕಂಥ ಮಾನಸ ಅವರು ತಮ್ಮ ಶಿಷ್ಯೆಯನ್ನು ಈ ದಿನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು ನಿಜವಾಗ್ಲೂ ಅಭಿನಂದನಾರ್ಹವಾದುದು. ನಾನು ಗುರು ಮಾನಸ ಅವರನ್ನು ಅಭಿನಂದಿಸ್ತಾ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ ವಾರ ಇದೇ ರೀತಿಯ ಒಂದು ಕಾರ್ಯಕ್ರಮ ಆಗಿತ್ತು. ಚೇತನ ರಾಧಾಕೃಷ್ಣ ಅವರ ಪ್ರಶಿಷ್ಯ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ. ಆಗಲೂ ಇದೇ ಮಾತನ್ನು ಹೇಳಿದ್ದೆ. ಒಬ್ಬ ಗುರುವಿನ ಮುಂದೆ ಶಿಷ್ಯ ತನ್ನ ಪರಿಣತಿಯನ್ನು, ಪಾಂಡಿತ್ಯವನ್ನು, ತನ್ನ ವೈಶಿಷ್ಟ್ಯವನ್ನು ತೋರಿಸಿದ್ರೆ ಆ ಗುರುಗೆ ಆಗೋಷ್ಟು ಸಂತೋಷ ಬೇರೆ ಯಾರಿಗೂ ಆಗೋದಿಲ್ವಂತೆ. ಹಾಗೆಯೇ ತಂದೆ ತಾಯಂದಿರ ಮುಂದೆ ತಮ್ಮ ಮಕ್ಕಳು ತಂದೆ ತಾಯಂದಿರನ್ನ ಮೀರಿಸಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾಗ ಆ ತಂದೆ ತಾಯಂದಿರಿಗೆ ಆಗೋಷ್ಟು ಸಂತೋಷ ಬೇರೆ ಯಾರಿಗೂ ಆಗೋದಿಲ್ವಂತೆ. ಅದೇ ಒಂದು ಅನುಭವವನ್ನು ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ನಾನು ಸಹ ಈ ಕ್ಷೇತ್ರದಲ್ಲಿ ನಾನಾ ರೀತಿಯ ಸಾವಿರಾರು ಕಾರ್ಯಕ್ರಮಗಳನ್ನು ನೋಡಿದವನು. ಈ ತರಹ ಬೆಳವಣಿಗೆಯನ್ನು ನೋಡ್ತಾ ಇರೋದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಹಾಗಾಗಿ ಗುರು ಮಾನಸ ಅವರನ್ನು ಹಾಗೂ ಅನಘ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸಿ ಅವರಿಗೆ ಭಗವಂತ ಎಲ್ಲ ರೀತಿಯ ಶುಭವನ್ನು ಮಾಡಲಿ, ದೇಶ ವಿದೇಶಗಳಲ್ಲಿ ಅವರ ಕೀರ್ತಿ ಹರಳಿ ಅಂತ ಹಾರಿಸ್ತಾ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.